Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಎಲ್ಲರಿಗೂ. ಬನ್ನಿ ಈಗ ಪಿಕ್ಕೆ ಕಾರ್ಡ್ ಥರ ಗಣೇಶನ್ ರೀಡಿಂಗ್ ಮಾಡೋಣ. 3 ಕಾರ್ಡ್ ಇಡ್ತೀನಿ. ಗಣೇಶ ಏನು ಹೇಳ್ತಾರೆ ನಿಮಗೆ ಅಂತ ನೋಡೋಣ. ಇಟ್ಸ್ ಎ ಪ್ಯೂರ್ಲಿ ಯುವರ್ ಎನರ್ಜಿ ಬೇಸಸ್ 1 2 3 ಅಂತ ಇಟ್ಕೊಳ್ಳಿ. ಇದು ಮೊದಲನೇದು. ಎರಡನೇದು ಗಣೇಶ. ಎರಡನೇದು. ಮೂರನೇದು. ಬಾಟಮ್ ಆಫ್ ದಿ ಡೆಕ್ 2 ಕಾರ್ಡ್ ಕಾಣಿಸ್ತಾ ಇದೆ. ಶಕ್ತಿ ಗಣಪತಿಯ ಆಶೀರ್ವಾದ, ಪ್ರತ್ಯಂಗಿರ ದೇವಿಯ ಆಶೀರ್ವಾದದಿಂದ ನಿಮ್ಮ ಶತ್ರುಗಳನ್ನ ನೀವು ನಿಗ್ರಹ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಯಾರು ಏನೇ ಅಂದ್ರೂ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಕೆಲವು ಸತಿ ಬೇರೆಯವರ ಕತ್ತೆ ಕುದುರೆಗಳು ಮುಂದೆ ಓಡುತ್ತೆ ಅಂದ್ರೆ ಓಡ್ಲಿ ಬಿಡಿ, ಪ್ರತಿ ಸತಿ ನೀವೇ ಓಡ್ಬೇಕು ಅನ್ನುವಂಥ ಹಠ ಬೇಡ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗ್ರಹಣದ ನಂತರದ ಬದಲಾವಣೆಗಳಲ್ಲಿ ಶತ್ರುಗಳು ಒಂದಷ್ಟು ಸಮಸ್ಯೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಅದನ್ನ ಗಣೇಶ ನಿರ್ವಹಣೆ ನಿರ್ಣಾಮ 3 ವರ್ಡ್ ಬೇರೆ ಬೇರೆ ರೀತಿಯಲ್ಲಿ ಕೇಳಿಸ್ತಾ ಇದೆ. ಸೊ ಸೌಂಡ್ ಈಸ್ ಡಿಫ್ರೆಂಟ್ ಅನ್ನುವಂಥ ರೀತಿಯಲ್ಲಿ ಸೊ ಅದು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕಾಲುಗಳು, ಪಾದಗಳ ಮತ್ತೆ ಕೈಗಳ ಮತ್ತು ಎಸ್ಪೆಷಲಿ ಬೆರಳುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಸಾಕಷ್ಟು ಖುಷಿಯಾಗಿರೋದಕ್ಕೆ ಏನ್ ಮಾಡಬೇಕು, ನೀವು ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೆಗೆಟಿವ್ ಎನರ್ಜಿ ಇದೆ, ಡೆಫಿನೆಟ್ಲಿ ನೆಗೆಟಿವಿಟಿ ತುಂಬಾ ಹೈಯಲ್ಲೇ ಇದೆ. ಮುಂದಿನ ದಿನಗಳಲ್ಲೂ ಇನ್ನ ಹೈ ಮಾಡ್ತಾರೆ, ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ, ಆರಾಮಾಗಿ ಮಾಡಿ ಅನ್ನುವಂಥದ್ದು ಇದೆ. ಸೊ ಇವತ್ತಿಂದ ಇನ್ನೊಂದು 10 ದಿನಗಳು ಭಕ್ತಿ ಪಾರಾಕಷ್ಟೆಯಲ್ಲಿ ನಿಮ್ಮ ಪೂಜೆ ದೇವ್ರ ಮನೆಯಲ್ಲಿ ಮಾಡ್ತಾ ಪೂಜೆಯಿಂದ ಇರಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ನೆಗೆಟಿವಿಟಿ ಇದೆ, ಅಷ್ಟೇ ರಕ್ಷೆ ಕೂಡ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ನಿಮ್ಗೆ ಮಾರ್ಗದರ್ಶನ ಎಲ್ಲಿ ಏನಾಗ್ಬೇಕು ಅನ್ನೋದನ್ನ ಒಂದು ಪಕ್ಷಿ ತೋರಿಸ್ಕೊಡುತ್ತೆ. ಯಾವ ಸ್ಥಳದಲ್ಲಿ ತೊಂದರೆ ಮಾಡಿದ್ದಾರೆ, ಯಾವ ಜಾಗದಲ್ಲಿ ನೆಗೆಟಿವಿಟಿ ಇದೆ ಅನ್ನೋದನ್ನ ಒಂದು ಪಕ್ಷಿ ಬಂದು ತೋರಿಸ್ಕೊಡುತ್ತೆ. ಅದು ಕನ್ಸಲ್ಲಾದ್ರೂ ಬರ್ಬೋದು, ಹಾಗೆ ನಿಮ್ಗೆ ಮಾರ್ಗದಲ್ಲಾದ್ರೂ ತೋರಿಸ್ಬೋದು. ಆ ಥರದ್ದು ಎನರ್ಜಿ ಇದೆ ಇಲ್ಲಿ. ಓಕೆ, 3 ಬೇಕಾದ್ರೂ ಆಯ್ಕೆ ಮಾಡಿ. ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾವ ಕಾರ್ಡಲ್ಲಿ ಏನಿದೆ ಅಂತ ಅನ್ಕೊಂಡಿದೀನಿ. ಸೊ ಮೊದಲನೇದು ಬಿಲಾಂಗಿಂಗ್. ನಿಮ್ಮ ಜೀವನಕ್ಕೆ ಯಾರಾದ್ರೂ ಬರಬೇಕು ಅನ್ಕೊಂಡವ್ರು ಬಂದಿಲ್ಲ ಅಂತ ಅನ್ಕೊಂಡಿದ್ರೆ, ಅಥವಾ ಮ್ಯಾರೇಜ್ ಪ್ರೊಫೈಲ್ ಎಲ್ಲ ಕಟ್ ಆಗಿದೆ, ಬರ್ತಾ ಇಲ್ಲ, ಅಥವಾ ಜಾಬ್ ಆಫರ್ ಬರ್ತಾ ಇಲ್ಲ, ಅಥವಾ ನಾನು ಎಲ್ಲೋ ಹೋಗ್ಬೇಕು ಅನ್ಕೊಂಡು ಹೋಗಕ್ ಆಗ್ತಿಲ್ಲ ಅಂದ್ರೆ ಎಲ್ಲವೂ ಕೂಡ ಆಗತ್ತೆ. ಬೇಗ ಕ್ವಿಕ್ ಆಗಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೆಕ್ಸ್ಟ್ 41 ಡೇಸ್ ಅಥವಾ 41 ಮಿನಿಟ್ 41 ಸೆಕೆಂಡ್ ಈ ತರ ಏನೋ ಟೈಮ್ ಲಿಮಿಟ್ ಯಾವಾಗೋ ನಿಮ್ಗೆ ಕೊಡ್ತಾರೆ. ಆ ಕ್ಷಣದಲ್ಲಿ ಅಥವಾ ಅಷ್ಟು ದಿವಸದಲ್ಲಿ ಅಥವಾ ಅಷ್ಟು ಗಂಟೆಗಳಲ್ಲಿ ನೀವು ಆ ಜಾಗನ ಖಾಲಿ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಆ ಸ್ಥಳದಲ್ಲಿ ಭೂಕಂಪನಗಳು ಆಗುವಂಥದ್ದು ಇದೆ. ಟೋಟಲಿ ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಕೆಲವು ಸ್ಥಳಗಳಲ್ಲಿ ಆ ಥರ ಭೂಕಂಪನದ ಒಂದಷ್ಟು ಸಮಸ್ಯೆಗಳು ಬರುತ್ತೆ. ಆವಾಗ ಇದನ್ನ ಹುಷಾರಾಗಿ ಬೇಗ ಬೇಗ ಪ್ಯಾಕಪ್ ಮಾಡ್ಕೊಂಡು ಎಲ್ಲಿಗೆ ಹೊರಡ್ಬೇಕು ಹೊರಡಿ ಅನ್ನುವಂಥದ್ದು ಇದೆ. ಜೊತೆಗೆ ಏನು ಅದಿರು ನಿಕ್ಷೇಪದಲ್ಲಿ ಒಂದಷ್ಟು ಭೂಕಂಪನದ ರೀತಿಯಾಗಿ ಸಾವಿರಾರು ಜನಗಳಿಗೆ ತೊಂದರೆ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವೆಹಿಕಲ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಕೆಲವು ಸತಿ ನೀವು ಕುತ್ಕೊಳ್ಳಕ್ ಮುಂಚೆನೆ ವೆಹಿಕಲ್ ಮೂವ್ ಆಗ್ಬಿಟ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಅದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಹೇಳ್ಬೇಕೋ ಹೇಳ್ಬಾರ್ದು, ಬಟ್ ಇಲ್ಲಿ ಬರ್ತಾ ಇರೋದ್ರಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲಂದ್ರಲ್ಲಿ ಯೂರಿನ್ ಪಾಸ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಕೆಲವು ಜಾಗದಲ್ಲಿ ನೆಗೆಟಿವಿಟಿ ಇರುತ್ತೆ, ಅಂತ ಸ್ಥಳದಲ್ಲಿ ನೀವು ಹೋಗಿ ಯೂರಿನ್ ಪಾಸ್ ಮಾಡಿದ್ರಿ ಅಥವಾ ಮಕ್ಕಳಿಗೆ ಅಥವಾ ಸಮಥಿಂಗ್ ಏನೋ ಮಾಡಿದಾಗಿಂದ ಅಥವಾ ಮಾಡಿದ ಸ್ಥಳದಿಂದ ನೆಗೆಟಿವಿಟಿ ಕಾಣಿಸುತ್ತೆ ಅಥವಾ ಕಾಡಿಸುತ್ತೆ, ಇದಕ್ಕೆ ಅವಕಾಶನ
ಕೊಡಬೇಡಿ ಅನ್ನುವಂಥದ್ದು ಇದೆ. ನಿಮಗೆ ಗಿಫ್ಟ್ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಊಟನ ವೇಸ್ಟ್ ಮಾಡಬೇಡಿ. ಊಟನ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಊಟ ಮಾಡಿ. ಸೊ ಯಾರು ಏನೇ ತೊಂದರೆ ಮಾಡಿದ್ರು ಗಣೇಶನಿಗೆ ಗೊತ್ತಿದೆ. ನಿಮ್ಮನ್ನ ಎಲ್ಲಿ ಹೇಗೆ ಕಾಪಾಡಬೇಕು, ಹೇಗೆ ಆಶೀರ್ವಾದನ ಕೊಡಬೇಕು ಅನ್ನೋ ಯಾರ ಕೈಯಿಂದ ಆಶೀರ್ವಾದ ಕೊಡಿಸ್ಬೇಕು ಇದು ಗೊತ್ತಿದೆ, ಕೊಡಿಸ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಕೈ ಕೆಳಗಿನ ವ್ಯಕ್ತಿಗಳು ಅಥವಾ ನಿಮ್ಮ ಸೇವಕರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ದೆ ಇರೋ ಹಾಗೆ ಅಥವಾ ಒಂದಷ್ಟು ಸಮಥಿಂಗ್ ಏನೋ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಹಾಗೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ, ಒಳ್ಳೇದಾಗ್ಲಿ. ನಿಮ್ಮ ಲೈಫಿನ ಕಂಟ್ರೋಲ್, ನಿಮ್ಮ ಕೆಲಸದವರ ಕಂಟ್ರೋಲ್, ನಿಮ್ಮ ಕೈ ಕೆಳಗಿನ ವರ್ಗದವರ ಕಂಟ್ರೋಲ್ ನಿಮ್ಮ ಕೈಲಿ ಇರಲಿ. ಅವ್ರವ್ರ ಕೆಲಸ ಅವ್ರು ಸರಿಯಾಗಿ ಮಾಡೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ. ಮತ್ತೆ ಎಂಜಲ್ ಊಟ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಎಂಜಲ್ ಊಟ ಕೊಡ್ತಾ ಇದ್ದಾರೆ, ಎಂಜಲ್ ಊಟನ ಕೊಡಬೇಡಿ ಅನ್ನುವಂಥದ್ದು ಇದೆ. ಇದು ಒಳ್ಳೇದಲ್ಲ ಅನ್ನುವಂಥದ್ದು ಇದೆ. ತಲೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅನಗತ್ಯ ಭೇಟಿ ಬೇಡ ಅನ್ನುವಂಥದ್ದು ಇದೆ. ಅನಗತ್ಯವಾಗಿ ಯಾರನ್ನು ಭೇಟಿ ಮಾಡಬಾರ್ದು. ಎಸ್ಪೆಷಲಿ ಥರ್ಡ್ ಪಾರ್ಟಿನ ಭೇಟಿ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಸಮಸ್ಯೆ ಆಗತ್ತೆ. ಖಂಡಿತವಾಗ್ಲೂ ಸಮಸ್ಯೆ ಆಗತ್ತೆ. ಬೇಡದಿರೋ ವ್ಯಕ್ತಿಗಳನ್ನ ನಿಮ್ಮ ಜೀವನದಲ್ಲಿ, ಅದರಲ್ಲೂ ದೈವ ನಿಮಗೆ ಯಾರು ಭೇಟಿ ಆಗಕೂಡ್ದು ಅಂತ ವಾರ್ನ್ ಮಾಡಿದ್ಯೋ ಅಂಥ ವ್ಯಕ್ತಿಗಳನ್ನ ನೀವು ಯಾವುದೇ ಕಾರಣಕ್ಕೂ ಭೇಟಿ ಆಗಬಾರ್ದು ಅನ್ನುವಂಥದ್ದು ಇದೆ. ಯಾರನ್ನು ಭೇಟಿ ಆಗಬೇಡಿ. ಒಳ್ಳೆಯದಾಗಲಿ. 41 ನಂಬರ್ ತುಂಬ ಇಂಪಾರ್ಟೆಂಟ್. 4 and 1. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಒಂದಷ್ಟು ವಿಚಾರಗಳು ನಿಮ್ಮ ರೂಟ್ ಚಕ್ರಕ್ಕೆ ಸಂಬಂಧಪಟ್ಟಂಗೆ, ಒಂದಷ್ಟು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ಮಾಡಿರುವಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಮಾಹಿತಿಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಹೀಲಿಂಗಿಂದ ಎಲ್ಲವೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಸಮಸ್ಯೆಗಳು ಏನಾಗಿತ್ತು, ಆ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಹೀಲಿಂಗ್ ಅನ್ನೋದು ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಹೀಲಿಂಗ್ ಸಿಗತ್ತೆ ಅನ್ನುವಂಥದ್ದು ಇದೆ. ಹೀಲ್ ಹಾಕಿದ್ರೆ ಬೆಟರ್ಮೆಂಟ್ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದು ಮಾರಣಾಂತಿಕ ಕಾಯಿಲೆ ಅಂತ ಏನು ಡಿಸೈಡ್ ಮಾಡ್ಕೊಂಡಿದ್ದೀರಾ ಅದರಿಂದ ಕೂಡ ನಿಮಗೆ ಬಿಡುಗಡೆ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಇದೆ. ಯು ವಿಲ್ ಕ್ಯೂರ್ ಎವ್ರಿಥಿಂಗ್ ಎನಿಥಿಂಗ್ ಇನ್ ಯುವರ್ ಹೀಲಿಂಗ್ ಪವರ್ ಅನ್ನುವಂಥ ಸಂದೇಶ ಒಂದು ಸ್ಪೆಷಲ್ ಪರ್ಸನಿಗೆ ಇಲ್ಲಿ ಗಣೇಶ ಕೊಡ್ತಿದ್ದಾರೆ. ನಾಟ್ ಫಾರ್ ಎವ್ರಿ ಒನ್, ಕೆಲವರಿಗೆ ಮಾತ್ರ ಇದು. ಸೊ ಅದನ್ನ ಕೊಡ್ತಿದ್ದಾರೆ. ಖಂಡಿತವಾಗ್ಲೂ ಅದು ಸರಿ ಹೋಗುತ್ತೆ. ಅದಕ್ಕೆ ವಿಶೇಷವಾದಂಥ ಜಾಗದಲ್ಲಿ ವಿಶೇಷವಾದಂಥ ಹಾಸನ ಹಾಕ್ಕೊಂಡು ವಿಶೇಷವಾದಂಥ ಮುದ್ರೆ ಹಾಕ್ಕೊಂಡು ಮಾಡಿದ್ರೆ ಆಗುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಫಸ್ಟ್ ಟೈಮ್ ಏನು ಮೆಚ್ಯೂರ್ ಆಗ್ತಾರೆ, ಅವರ ಎನರ್ಜಿನ ಇಟ್ಕೊಂಡು ಯಾರು ಆಟ ಆಡ್ತಿದ್ರು, ಈಗ ಅವರ ಅಂತ್ಯದ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಹಾಗಾಗಿ ಸಾಧ್ಯ ಆದರೆ ನಿಮಗೆ ನೀವು ಅಂತ್ಯ ಆಗ್ತಿದ್ದೀರಾ, ಇಷ್ಟೊಂದು ಹೆಣ್ಮಕ್ಳನ್ನ ಇಟ್ಕೊಂಡು ಆಟ ಆಡದೆ ನಾನು ಅನ್ನೋದು ನಿಮಗೆ ಗೊತ್ತಿದ್ರೆ, ಆ ಹೆಣ್ಮಕ್ಳು ಜೀವನ ಸರಿ ಹೋಗೋದಕ್ಕೆ ಯಾವ ರೀತಿಲಿ ನೀವು ಪರಿಹಾರ ಮಾಡಬಹುದೋ ಮಾಡಿಕೊಡಿ. ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಮಾಡ್ಕೊಳ್ಬಹುದೋ ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೂರ್ಖ ತಂದೆ ತಾಯಿ, ಮೂರ್ಖ ಹೆಣ್ಣು ಮಕ್ಕಳು ಅಂತ ಯಾರೂ ತಿಳ್ಕೊಬೇಡಿ. ಯಾಕೆ ಅಂದರೆ ನಮಗೆ ಗೊತ್ತಿಲ್ದಿರೋ ಹಾಗೆ ನೆಗೆಟಿವಿಟಿ ಮಾಡೋರು ಮಂಕುಬುದ್ಧಿ ಹೆಚ್ಚಿ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೋಪ ಬೇಡ, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬ್ಲಡ್ ಎಲ್ಲಾದರೂ ಬ್ಲಾಕೇಜಸ್ ಆಗಿದ್ರೆ, ಬ್ಲಡ್ ಕ್ಲಾಟ್ ಆಗಿದ್ರೆ ಅದೆಲ್ಲಾನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಊರ್ಜಾ, ನಿಮ್ಮ ಔರಾನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜ್ಞಾನ ಕೈತಪ್ಪಿ ಹೋಗಿದೆ, ನನಗೆ ರಕ್ಷೆ ಇಲ್ಲ ಅಂತ ಇರೋರಿಗೆ ಖಂಡಿತವಾಗ್ಲೂ ದುಷ್ಟ ರೀತಿಲಿ, ಕೆಟ್ಟ ರೀತಿಲಿ ಬ್ಲಡ್ ರಿಲೇಟೆಡ್ ಏನು ಪ್ರಯೋಗಗಳನ್ನ ಮಾಡಿದ್ರು ಅದೆಲ್ಲವನ್ನು ದೂರ ಅವರೇ ಮಾಡುವಂಥ ಸಮಯ ಸಂದರ್ಭ ಹತ್ತಿರದಲ್ಲಿ ಬಂದಿದೆ. ಈಗ ಅವರಾಗೆ ಅದನ್ನ ದೂರ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಆಜ್ಞೆ ಆಗಿದೆ. ಅವ್ರು ಮಾಡಲಿ ಬಿಡಲಿ, ಶತಾಯ ಗತಾಯ ಅವ್ರ ಕೈಲಿ ಅವರ ಕರ್ಮನೆ ಮಾಡಿಸುತ್ತೆ. ನಿಮಗೆ ಒಂದಷ್ಟು ಶುದ್ಧತೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ.
ಶಕ್ತಿನ ನಿಮ್ಮಿಂದ ದೂರ ಮಾಡಿದ್ದಕ್ಕೆ ಅವರ ಶಕ್ತಿ ಇನ್ನು ಮುಂದೆ ಕ್ಷೀಣವಾಗ್ತಾ ಹೋಗುತ್ತೆ. ಸೊ ಪ್ರಾಯಶ್ಚಿತ್ತ ಮಾಡ್ಕೊಂಡಷ್ಟು ಸುಲಭವಾಗಿ ಪಾಪ ಪರಿಹಾರ ಆಗೋದಿಲ್ಲ. ಬಟ್ ತಕ್ಕಮಟ್ಟಿಗೆ ಪರಿಹಾರ ಅಂತೂ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮನ್ನ ನೀವು ಶುದ್ಧವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೆಚ್ಚು ಕೆಂಪು ವಸ್ತ್ರನ ಧರಿಸಿ, ಇದರಿಂದ ನಿಮ್ಗೆ ಒಂದಷ್ಟು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಣೆಗೆ ಕುಂಕುಮನ ಧಾರಣೆ ಮಾಡಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬಿಡದಿರ 21 ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಮೂರನೇ ಕಾರ್ಡು 44 ನಂಬರ್ ಬ್ಲೆಸ್ಸಿಂಗ್ಸ್ ಇದೆ. ವಾಪಸ್ ನಿಮ್ಮ ಮನೆಗೆ ಆಶೀರ್ವಾದ ಬರುವಂಥದ್ದು ಇದೆ. ನಿಮ್ಮ ಮನೆಯ ಆಶೀರ್ವಾದನ ಬೇರೆಯವ್ರು ಏನ್ ಕಿತ್ಕೊಂಡು ಹೋಗಿದ್ರು ಅದು ಕೂಡ ರಿಟರ್ನ್ ಯೂಟರ್ನ್ ನೋಡ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಒಳ್ಳೆತನಕ್ಕೆ, ಒಳ್ಳೆ ದಿನಗಳಿಗೆ, ಒಳ್ಳೆ ವ್ಯಕ್ತಿತ್ವಕ್ಕೆ ಒಳ್ಳೇದಾಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಬಯಕೆ. ಹಾಗಾಗಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಯು ಹ್ಯಾವ್ ಬ್ಲೆಸ್ಸಿಂಗ್ಸ್. ಹೊಸ ಮನೆಗೆ, ಹೊಸ ಜೀವನಕ್ಕೆ, ಹೊಸ ಭವಿಷ್ಯಕ್ಕೆ ಸಾಕಷ್ಟು ಆಶೀರ್ವಾದ ಇದೆ ಇಲ್ಲಿ. ಸೊ ರಾಹು ದೇವರು ಮತ್ತೆ ರಾಹು ಕೇತು ಶನಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಆಶೀರ್ವಾದನ ಮಾಡ್ತಿದ್ದಾರೆ. ಅವರ ಆಶೀರ್ವಾದನ ಪಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರು ಮನೆ ಮೇಲಿಂದ ಧುಮುಕಿ ಬಿದ್ದೋದವರು ಯಾರೋ ತೊಂದರೆ ಮಾಡ್ತಿದ್ದಾರೆ, ತೊಂದರೆ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳು ಮೇಲೆ ಆಟ ಆಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಟೇಕ್ ಕೇರ್. ಕೈಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಗೆ ಬರ್ತಿರುವಂಥ 100% ಬ್ಲೆಸ್ಸಿಂಗ್ಸ್ ಅನ್ನ ಎಲ್ಲ ಕಡೆ ಡಿವೈಡ್ ಮಾಡಿಬಿಟ್ಟು ನಿಮ್ಗೆ ಬರೀ 1% ಅಥವಾ 1 or 2% ಬರೋ ಹಾಗೆ ಮಾಡ್ತಿದ್ದಾರೆ. ಮಿಕ್ಕಿದೆಲ್ಲ ಬೇರೆ ಕಡೆ ಹೋಗೋ ಹಾಗೆ ಮಾಡ್ತಿದ್ದಾರೆ. ಸೊ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಪಾಲಿನ ಅದೃಷ್ಟನ, ಆಶೀರ್ವಾದನ ಬೇರೆಯವರಿಗೆ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಸೊ ಯಾರು ಟ್ಯಾಟೂ ಕೂಡ ಹಾಕಿಸ್ಕೊಳ್ತೀರಾ, ಟ್ಯಾಟೂ ಹಾಕಿಸ್ಕೊಳ್ಬೇಕಾದ್ರೆ 4 ಎನರ್ಜಿ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿತಿನ್ 16 ಡೇಸ್ ಅಥವಾ ಆಫ್ಟರ್ 16 ಡೇಸ್ ಹೆವಿ ಎನರ್ಜಿ ಇದೆ. ಕಂಟ್ರೋಲ್ ಯುವರ್ ಎನರ್ಜಿ. ಸೊ ವರ್ಷಗಳ ಕಳೀತಾ ಇದ್ರೂ ಇದೇ ಎನರ್ಜಿ ಇದೆ ಅಂದ್ರೆ ನಮ್ಮ ಪೂರ್ವಜರು ಮಾಡಿರುವಂತ ಪಾಪಕರ್ಮಗಳು, ಕೆಲವು ಸತಿ ಪಿತ್ರಾರ್ಜಿತ ಆಸ್ತಿ ತರ ಪಿತ್ರಾರ್ಜಿತ ಕರ್ಮಗಳು ಕಾಣಿಸ್ತಾ ಇದೆ. ಅದನ್ನೊಂದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. 3 ಜನರಿಗೆ ಸೇರಿ, 3 ಕಾರ್ಡ್ ಆಯ್ಕೆ ಮಾಡಿದಿರಲ್ಲ ಅವ್ರಿಗೆ ಸೇರಿಸಿ ಹೇಳ್ತಾ ಇರೋದು. ಒಂದಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂದ್ರೆ ಒಂದಷ್ಟು ಪೂರ್ವಜರು ಮಾಡಿರುವಂತಹ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿ. 3 ತಲೆಮಾರುಗಳ ಒಂದಷ್ಟು ಬ್ಯಾಕ್ಗ್ರೌಂಡನ್ನ ಚೆಕ್ ಮಾಡಿ. ಅವರಿಂದ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ, ಸ್ತ್ರೀ ದೋಷ ಆಗಿದ್ರೆ, ಭೂಮಿ ವಿಚಾರದಲ್ಲಿ ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅದನ್ನ ಸರಿಪಡಿಸಿ ಕೊಡಿ. ಇಮಿಡಿಯೇಟ್ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸೊ ಕೆಲವ್ರಿಗೆ ಸತ್ ಮೇಲೂ ಬುದ್ಧಿ ಬರಲ್ಲ. ಅಂಥ ದುಷ್ಟ ಆತ್ಮಗಳಿಗೆ ಬೇಗ ಶಿಕ್ಷೆ ಆಗ್ಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ, ಸೌಖ್ಯವಾಗಿ, ಸುಂದರವಾಗಿ, ಸುಶೀಲವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ, ಸಿಂಗಲ್ಸಿಗೆಲ್ಲ ಬೇಗ ಮ್ಯಾರೇಜ್ ಆಗ್ಲಿ. ಮ್ಯಾರೇಜ್ ಆಗಿರೋರೆಲ್ಲ ತುಂಬಾ ಚೆನ್ನಾಗಿ ಇರ್ಲಿ. ಯಾರು ಮಕ್ಳಿಗೋಸ್ಕರ ಕಾಯ್ತಿದಾರೋ ಅವರಿಗೆಲ್ಲ ಮಕ್ಳಾಗ್ಲಿ ಅಂತ ಬೃಹತ್ತಾದ ದೊಡ್ಡದಾದ ಆಶೀರ್ವಾದನ ಮಾಡ್ತಾ, ವಾಗ್ದೇವಿಯ ಪಾದಾರವಿಂದಕ್ಕೆ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ ಅಂತ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗ್ಬಿಡ್ಲಿ ಅಂತ ಕೇಳಿಸ್ಕೊಳ್ತಾ ಇರುವಂಥ ಮತ್ತೆ ನನಗೆ ಇಷ್ಟು ಚೈತನ್ಯ ಕೊಟ್ಟಂಥ ಎಲ್ಲರ ಪಾದಾರವಿಂದಕ್ಕೂ ಶಿರಸಾಷ್ಟಾಂಗ ನಮನನ ಹೇಳ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಎಲ್ರಿಗೂ ಒಳ್ಳೇದಾಗ್ಲಿ.
The Sri Vagdevi Tarot channel is so glad to see you again. Thank you for watching our tarot card readings today.